ತಾಲೂಕಿನ ಕೆ.ಬೆಟ್ಟಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ 12ಕ್ಕೆ 12 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜೆಡಿಎಸ್ ಜಯಭೇರಿ ಬಾರಿಸಿದೆ. ಆದರೆ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಒಂದು ಸ್ಥಾನವನ್ನು ಪಡೆಯದೆ ಹೀನಾಯ ಸೋಲು ಅನುಭವಿಸಿದರು. ಸಾಲಗಾರರ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಶಾದನಹಳ್ಳಿ ಪಿ. ಚೆಲುವರಾಜು 662 ಮತಗಳು, ವಡ್ಡರಹಳ್ಳಿ ವಿ.ಎಸ್. ನಿಂಗೇಗೌಡ 632 ಮತಗಳು, ಹುಲ್ಕೆರೆಕೊಪ್ಪಲು ಎಚ್.ಆರ್. ಮಧುಸೂದನ್ 610 ಮತಗಳು, ದಾಮಡಹಳ್ಳಿ ಡಿ.ಜೆ. ಮಹೇಶ್ 590 ಮತಗಳು, ಕೆ.ಬೆಟ್ಟಹಳ್ಳಿ ಕೆ.ಎಸ್. ಮನೋಹರ 586 ಮತಗಳು ಸಾಮಾನ್ಯ, ಚಾಗಸೆಟ್ಟಹಳ್ಳಿ ನಂಜಮಣಿ 537 ಮತಗಳು, ದಾಮಡಹಳ್ಳಿ ಸಾವಿತ್ರಮ್ಮ 522 ಮತಗಳು ಮಹಿಳಾ ಮೀಸಲು, ವಡ್ಡರಹಳ್ಳಿ ನರಸಿಂಹನಾಯಕ 538 ಮತಗಳು, ಎಂಬೆಟ್ಟಹಳ್ಳಿ ಎ. ಅಂಕಯ್ಯ 560 ಮತಗಳು ಪರಿಶಿಷ್ಟ ಜಾತಿ ಮೀಸಲು, ಸಂಬುನಹಳ್ಳಿ ಗುರುಸ್ವಾಮಿ 648 ಮತಗಳು ಬಿಸಿಎಂ ಬಿ ಮೀಸಲು, ಕೆ. ಬೆಟ್ಟಹಳ್ಳಿ ಬಿ.ಎಸ್. ವಿಜೇಂದ್ರ ಕುಮಾರ್ 565 ಮತಗಳು ಬಿಸಿಎಂ ಎ ಮೀಸಲು ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಎನ್. ಸುಪ್ರೀತ್ ಗೌಡ 200 ಮತಗಳನ್ನು ಪಡೆದು ವಿಜೇತರಾದರು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ವಿಜೇತರನ್ನು ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜು ಅಭಿನಂದಿಸಿ ಮಾತನಾಡಿದರು. ಈ ವೇಳೆ ಮುಖಂಡರಾದ ರಾಮಕೃಷ್ಣೇಗೌಡ, ಕೆ.ಜೆ. ಕುಮಾರ್, ಬಿ.ಕೆ. ಹರಿಕುಮಾರ್, ಅಕ್ಷಯ್, ಸ್ವಾಮಿಗೌಡ ಇತರರಿದ್ದರು. ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ನಿರ್ಮಲಾ ಕಾರ್ಯ ನಿರ್ವಹಿಸಿದರು. ಅವರಿಗೆ ಕೆ.ಬೆಟ್ಟಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಯ್ಯಣ್ಣ ಸಹಕರಿಸಿದರು. ನಮಗೆ ಗೊತ್ತಿರುವಂಗೆ ಎಷ್ಟು ಬಿರುಸಿನಿಂದ ಯಾವುದೋ ಒಂದು ದ್ವೇಷದಿಂದ ನಡೀತು ಅಂತ ತಮಗೆ ಗೊತ್ತಿದೆ. ಆದ್ರೂ ಈ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಬೆಂಬಲ ಕೊಟ್ಟು ಬಹಳ ಬಹುಮತದಿಂದ ನಮ್ಮ ಎಲ್ಲ 12 ಜನವನ್ನ ಗೆಲ್ಲಿಸಿಕೊಟ್ಟಿರೋದ್ರಿಂದ ನಮ್ಮ ಎಲ್ಲ ಬಂಧುಗಳಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಮತ್ತು ಈ ಸಂಘದ ಎಲ್ಲಾ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾವುದೇ ಅಪಪ್ರಚಾರಕ್ಕೆ ಕಿಡಿಗೊಡದೆ ಎಲ್ಲಾ ರೀತಿಯ ಅಪಪ್ರಚಾರ ಮಾಡಿದ್ದಾರೆ. ಈಗ ಜನಗಳೇ ತೀರ್ಪು ಕೊಟ್ಟಿದ್ದಾರೆ ಏನು ಅಂತ, ಅವ್ರಿಗೆ ಜನಗಳೇ ಉತ್ತರ ಕೊಟ್ಟಿದ್ದಾರೆ ಯಾರು ಅಪಪ್ರಚಾರ ಮಾಡಿದ್ರು ಏನು ಅಂತ. ಈಗ ಅಷ್ಟೇ ಸಾಕು, ಸಾವಧಾನದಿಂದ ಯಾವುದೇ ಒಂದು ಗಲಾಟೆ ಏನಿಲ್ಲನೆ ಎಲ್ಲ ಸಾವಧಾನದಿಂದ ಈ ಸಂಘನ ಅಭಿವೃದ್ಧಿ ಪಡಿಸಕ್ಕೆ ಏನು ನಾವು ಎಲ್ಲ ನಮ್ಮ ಸಹಕಾರದಿಂದ ನಮ್ಮೆಲ್ಲ ನಿರ್ದೇಶಕರ ಜೊತೆಯಲ್ಲಿ ದುಡಿತೀವಿ. ಯಾರಿಗೂ ಏನು ಅನ್ಯಾಯ ಏನೂ ಆಗೋದಿಲ್ಲ, ಏನು ಇಲ್ಲ. ಬರೀ ಅಪಪ್ರಚಾರಕ್ಕೆ ಕಿವಿ ಕೊಡ್ಬೇಡಿ, ಎಲ್ಲ ಸಹಕರಿಸಿ. ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಜೊತೆಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸ್ವಲ್ಪ ಬಂದೇ ಇಲ್ಲ. ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದಂತ ಯಾವುದೇ ಒಂದು
ಅಪಪ್ರಚಾರಕ್ಕೆ ಕಿವಿಗೊಡ್ದೇನೆ ನಮ್ಗೆಲ್ಲರಿಗೂ ಕೂಡ ವಿರೋಧ ಇಲ್ಲದೇ ಸಹಾಯ ಮಾಡಿದ್ದೀರಿ. ನಿಮ್ಮ ಈ ಋಣವನ್ನು ತೀರಿಸುವಂಥ ಕೆಲಸನ ನಮ್ಮ ಮಾಜಿ ಶಾಸಕರಾದಂಥ ಅವರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಿಂದ ನಿಮ್ಗೆಲ್ಲರಿಗೂ ಕೂಡ ನಾವು ಏನು ನಿಮ್ಮ ಒಂದು ಆಸೆ ಇದೆ, ಇಂಥವ್ರನ್ನ ಗೆಲ್ಸಿದ್ದೀರಿ. ನಮ್ಮ ಇಡೀ ಟೀಮ್ನ 12ಕ್ಕೆ 12 ಕೂಡ ಗೆಲ್ಸ್ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸನ ನಾಳೆ ಬೆಳಿಗ್ಗೆಯಿಂದನೇ ನಿಷ್ಪಾತಪಾತವಾಗಿ ಯಾವುದೇ ಒಂದು ಕಳಂಕವಿಲ್ಲದೇನೆ ಇನ್ನಿಂದ 5 ವರ್ಷದೊಳಗೆ ಸುಮಾರು ಸದಸ್ಯರನ್ನು ಹೊಂದುವಂತ ಗುರಿಯನ್ನು ಇಟ್ಕೊಂಡು ಯಾವುದೇ ಒಂದು ಅಪಪ್ರಚಾರಕ್ಕೆ ಯಾವುದೇ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಇನ್ನೊಂದು ವಿನಂತಿ, ಇವಾಗೆಲ್ಲ ಏನೇನೆಲ್ಲ ಕೇಳಿದಿರಿ ಅದ್ರೂ ಕೂಡ ಮೀರಿ ಅತ್ಯಂತ ಬಹುಮತದಿಂದ ಎಲ್ಲಾನು ಗೆಲ್ಲಿಸ್ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ನಾಳೆಯಿಂದ ನಾವು ಎಲ್ಲರೂ ಮಾಡ್ತೀವಿ. ಯಾವುದೇ ಸೊಸೈಟಿಗೆ ಕಳಂಕ ಯಾರಿಂದನೂ ಬರದೇ ಇರೋ ತರ ಇವಾಗ ಏನು ಕಪ್ಪು ಚುಕ್ಕಿ ಬಂದಿತ್ತು ಅದನ್ನ ಅಳ್ಸಾಕ ತರ ನಾವು ಮಾಡಿ ನಿಮ್ಮ ಋಣವನ್ನು ತೀರಿಸ್ತೀವಿ. ಇದೇ ಒಂದು ನಮ್ಮ ಏನು ದೊಡ್ಡವರ ಒಂದು ನೇತೃತ್ವದಲ್ಲಿ ನಾವೇನು ಚುನಾವಣೆ ಮಾಡಿದ್ವಿ ಅವ್ರಿಗೂ ಕೂಡ ಒಂದು ಕಳಂಕ ಬರದೇನ ರೀತಿಯಲ್ಲಿ ನಮ್ಮ ಪುಟ್ಟರಾಜಣ್ಣ ಅವ್ರನ್ನ ಹೆಸರನ್ನ ಎಲ್ಲೂ ಕೂಡ ನಾವು ಮಿಸ್ಯೂಸ್ ಮಾಡದೇ ರೀತಿಯಲ್ಲಿ ಅವ್ರನ್ನ ಋಣವನ್ನು ತೀರಿಸುವಂಥ ಕೆಲಸ ಮತ್ತು ನಮ್ಮ ಪಕ್ಷದ ಸದಸ್ಯರ ಒಂದು ಋಣವನ್ನು ತೀರಿಸುವಂಥ ಕೆಲಸನ ನಾವು ನಾಳೆಯಿಂದನೇ ಮಾಡ್ತೀವಿ. ಇದಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನಮ್ಮ ಎಲ್ಲ ನಮ್ಮಲ್ಲಿ ಒಂದು 40-50 ವರ್ಷದಿಂದಲೇ ಒಂದೇ ಬೋರ್ಡ್ ಬರ್ತಿತ್ತು. ಆ ಬೋರ್ಡ್ನ ಕಿತ್ತಾಕ್ಬೇಕು ಅಂತೇಳಿ ಎಲ್ಲ ಆಡಳಿತ ಇದರಲ್ಲಿ ರಾಜಕೀಯದವರು ಸೃಷ್ಟಿ ಮಾಡಿ ಸೂಪರ್ ಸೈಡ್ ಮಾಡಿ ಎಲೆಕ್ಷನ್ ಘೋಷಣೆ ಮಾಡಿ ಅಂದರೆ ಗೆದ್ದುಬಿಡ್ತಾರೆ ಅವರು, ಘೋಷಣೆ ಮಾಡೋದು ಬೇಡ ಅಂತ ಸೃಷ್ಟಿ ಮಾಡಿದ್ರು. ಎಲ್ಲದಕ್ಕೂ ಜನ ನಾವು 1,500 ಜನ ಮೆಂಬರ್ಸ್ ಇದ್ದು 1,000 ಮೆಂಬರ್ಗಳಿಗೂ ಯಾರಿಗೂ ವ್ಯತ್ಯಾಸ ಆಗದಂಗೆ ಎಲ್ಲ ಮೆಂಬರ್ನೂ ವೋಟಿಂಗ್ ಕೊಟ್ಟು ಜನ ನಿರ್ಧಾರ ಮಾಡಲಿ ಅಂತೇಳಿ ಕಾಲ್ ಮಾಡಿ ವ್ಯವಸ್ಥಿತವಾಗಿ ಸೊಸೈಟಿ ಏನೂ ಆಗಿಲ್ಲ, ಒಂದಾಗಿ ಹೋಗೋಣ ಅಂತ ಕೇಳ್ಕೆ ಇಲ್ಲ, ಅವ್ರು ಹಂಗಾಯ್ತಾರೆ ಹಿಂಗಾಯ್ತಾರೆ ಅಂತ ಚಾಡಿ ಮಾಡಿ ಕೇಳ್ಕೊಂಡು ಬೇರೆ ಮಾತು ಕೇಳ್ಕೊಂಡು ರಾಜಕೀಯ ಪ್ರಭಾವ ಬಹಳ ಬೀಸಿದ್ರು ವಿರೋಧವಾಗಿ ಸ್ಥಳೀಯ ಶಾಸಕರ ಬೆಂಬಲದಿಂದ. ಅದೇನು ಲಕ್ಷ್ಮೀದೇವಿ ಕೃಪಾ ಕಟಾಕ್ಷದಿಂದ ಎಲ್ಲರೂ ಮೀರಿ 40 ವರ್ಷದಿಂದ ಆಡಳಿತ ಬಂದಿರೋಂಥ ಬೋರ್ಡೇ ಉಳಿಬೇಕು, 40 ವರ್ಷದಿಂದ ಆಡಳಿತ ಮಾಡಿರೋ ಬೋರ್ಡೇ ಇರಬೇಕು ನಮ್ಮ ಸಂಸ್ಥೆಯಲ್ಲಿ, ಇನ್ಯಾವುದು ಬೇಡ ಅಂತ ನಿರ್ನಾಮ ಮಾಡಿ ನಮ್ಮ ಬೋರ್ಡ್ನ ಉದ್ಧಾರ ಮಾಡಿದ್ದಾರೆ. ಒಳ್ಳೆ ಬೋರ್ಡ್ನ ತಂದುಕೊಟ್ಟಿದ್ದಾರೆ. ಅವರ ಆಸೆನ ಈ ಜನ 1,500 ಜನ ಏನು ಓಟ್ ಹಾಕೋರೆ ಆ 1,500 ಜನ ಓಟ್ ಹಾಕಿರೋಕ್ಕೆ ನಿರಾಶೆಗೊಳಿಸ್ತೆ ಒಮ್ಮತ ಇಲ್ಗಂಟ ನಾವೇನು ಮಾಡಿದ್ದೀವಿ, ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟು ಒಳ್ಳೆ ಬಿಲ್ಡಿಂಗ್ ಕಟ್ಟಿವಿ, ಒಳ್ಳೆ ಅಡ್ವಾನ್ಸ್ 8.5 ಕೋಟಿ ಅಡ್ವಾನ್ಸ್ ಮಾಡಿದ್ದೀವಿ, ಜನಕ್ಕೆ ಸೌಕರ್ಯ ಮಾಡಿದ್ದೀವಿ. ಆ ಸೌಕರ್ಯ ಮಾಡೋದಕ್ಕೆ ಜನ ಪ್ರತಿಫಲ ಕೊಟ್ಟವ್ರೆ. ಯಾರೋ ಗಾಳಿ ಸುದ್ದಿ ಹೇಳ್ಕೊಂಡು ಹಿಂದೆ ಸುದ್ದಿ ಮಾಡೋದಕ್ಕೆ ನಮಗೆ ಬೆಲೆ ಕೊಟ್ಟಿಲ್ಲ ಜನ. ನಮ್ಮ ನೇತೃತ್ವ ಚೆನ್ನಾಗದೆ, ಆಳುವರು ಇರಲೇಬೇಕು, ಆಳುವ್ರ ಜೊತೆಲೆ ನಾವು ಹೋಗ್ಬೇಕು ಅಂತೇಳಿ ಯಾವುದೇ ಆಶ್ವಾಸನೆಗಳು ಅವ್ರು ಏನೇ ಹೇಳಿದ್ರು ಪಾಂಪ್ಲೆಟ್ ಹಂಚಿದ್ರು. ಆ ಪಾಂಪ್ಲೆಟ್ ಹಂಚಿದ ವಿರುದ್ಧವಾಗಿ ನಮಗೆ ಮತ ಹಾಕಿದ್ದಾರೆ. ಆ ರೈತರನ್ನ ಹಿತ ಕಾಪಾಡಿಕೊಂಡು ನಮ್ಮ ಸಂಸ್ಥೆ ಹಿತದೃಷ್ಟಿಯಿಂದ ನಮ್ಮ ನಾಯಕರ ಪುಟ್ಟರಾಜಣ್ಣ ನೇತೃತ್ವದಲ್ಲಿ ಮತ್ತು ನಮ್ಮ ಗುಸಮಣ ಸೀನಿಯರು ಸಾಕಾರತ್ನ ಪುರಸ್ಕೃತರು ಅಂಥದನ್ನು ನಮ್ಮ ಕಳಂಕ ತಂದರು. ಹೋಗಿ ಹಿಂಗೆಲ್ಲ ಆಗವ್ರೆ ಹಂಗವ್ರೆ, 50 ವರ್ಷದಿಂದ ನೀವೇ ಇರ್ಬೇಕಾ, ಯಾರು ಇಲ್ವಾ ಅಂತ ಸೃಷ್ಟಿ ಮಾಡೋರು. ರಾಜಿಗೆ ಬನ್ನಿ ಅಂದರೆ 8 ಕೋಟಿ 10 ಕೋಟಿ 9 ಕೋಟಿ ನಿಮ್ಮ ಊರು ಹೋಗಿ ನಮ್ಮ ಅಧಿಕಾರ ಇಲ್ವಾ ಅನ್ನೋರು. ಅವೆಲ್ಲನೂ ಮೀರಿ ಜನ ನಮ್ಗೆ 12 ಸೀಟ್ ಕೊಟ್ಟಿದ್ದಾರೆ. ಅವ್ರಿಗೆ ಕೃತಜ್ಞರಾಗಿರ್ತೀವಿ. ಮತ್ತು ಈ ಸಂಸ್ಥೆನ ಉತ್ತಮ ರೀತಿಯಲ್ಲಿ ಈಗ ಉತ್ತಮ ರೀತಿಯಲ್ಲಿ ಸಾಗದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ಬರೋ ಸವಲತ್ತು ಒದಗಿಸಿ ಉತ್ತಮ ರೀತಿ ಸಹಕಾರ ನೀಡ್ತೀವಿ. ಅವ್ರಿಗೆ ಯಾವುದೇ ಕಳಂಕ ಇಲ್ಲದೆ ರೈತರನ್ನ ಜೋಪಾನ ನಿರಾಶೆಗೊಳ್ಳದೆ ನಾವು ನೋಡ್ಕೊಳ್ತೀವಿ. ಆಡಳಿತ ಮಂಡಳಿ ಇರುವಂಥ ಎಲ್ಲರ ಪರವಾಗಿ ನಾನು ಕೃತಜ್ಞ. ರಾಜಪ್ಪನವರ ಇದು ಗೆಲುವನ್ನು ಅರ್ಪಿಸಿ ಮತ್ತು ಇದು ಎಲ್ಲ ಗೆಲುವನ್ನು ಇಡೀ ರೈತ ಸಮೂಹಕ್ಕೆ ಅರ್ಪಿಸ್ತಾ ಇದ್ದಾರೆ. ಮತ್ತು ಈ ಒಂದು ಗೆಲುವಿಗೆ ಹಗಲಿರುಳು ಎಲ್ಲ ಕಾರ್ಯಕರ್ತರುಗಳು ಮತ್ತು ಪರೋಕ್ಷವಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ. ಮತ್ತು ಈಗೇನು ನಡೀತಾ ಇರೋಂಥ ಸಂಚಿಗೆ ಯಾವುದೇ ಥರದ ಜನಗಳು ಕಿವಿ ಕೊಡದೆ ಎಲ್ಲನೂ ಒಟ್ಟಿಗೆ 12 ಕೊಟ್ಟು ಗೆಲ್ಲಿಸಿರುವಂಥ ಪ್ರತಿಯೊಬ್ಬ ಸಹಕಾರಿ, ಪ್ರತಿಯೊಬ್ಬ ರೈತ ಕುಟುಂಬ, ಪ್ರತಿಯೊಬ್ಬ ಯುವ ಮುಖಂಡರುಗಳು, ಪ್ರತಿಯೊಬ್ಬ JDS ಕಾರ್ಯಕರ್ತರುಗಳಿಗೆ ಈ ಗೆಲುವನ್ನು ಅರ್ಪಿಸ್ತೀವಿ ಅಂತೇಳಿ ಮುಂದೆ ನಮ್ಮ JDS ಟೀಮ್ನ ಒಂದು ಮಂಡಳಿ ಉತ್ತಮ ಕೆಲಸಗಳನ್ನು ಮಾಡಿ ಅವರ ಸೇವೆಗೆ ಕೃತಜ್ಞತೆಯನ್ನು ಸಲ್ಲಿಸೋ ಮುಖಾಂತರ ಅವರಿಗೆ ಧನ್ಯವಾದವನ್ನು ಅವ್ರಿಗೆ ಸುತ್ತ ಕಳಿಸ್ರೆ
ಕೆ ಬೆಟ್ಟಳ್ಳಿ ನಮ್ಮ ವ್ಯವಸಾಯ ಸಹಕಾರ ಬ್ಯಾಂಕು ಇಡೀ ಜಿಲ್ಲೆಗೆ ಒಂದು ಮಾದರಿಯಾದಂಥ ಬ್ಯಾಂಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಂಥ ಬ್ಯಾಂಕು. ಅದಕ್ಕೆ ಸಾಕ್ಷಿ ಸಹಕಾರಿ ರತ್ನವನ್ನು ನಮ್ಮ ಹಿರಿಯ ಸಹಕಾರಿಗಳಾದಂಥ ಗುರುಸಮ್ಮಣ್ಣವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಭಾಳ ಜ್ಞಾನವುಳ್ಳಂಥ ಹಿರಿಯರು ಈ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥದ್ದು. ಈಗ ಬಹುತೇಕ DCC ಬ್ಯಾಂಕ್ ನಿರ್ದೇಶಕರಾಗಿ ಚಲುವರಾಜ್ ಅವರು ಕೆಲಸ ಮಾಡೋ ಅನುಭವ ಇದೆ. ಹಾಗೆ ನಮ್ಮ ಒಟ್ಟಲ್ಲಿ ನಿಂಗೇಗೌಡರು ಜಿಲ್ಲಾ ಮಟ್ಟದ ಸಹಕಾರಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಯುವಕರ ತಂಡ ಇವತ್ತು ವಿಶೇಷವಾಗಿ ಭಾಗವಹಿಸಿರ್ತಕ್ಕಂಥದ್ದು. ಭಾಳ ಅಪಪ್ರಚಾರವನ್ನು ಮಾಡಿದ್ರು. ಕೊನೆಗೆ ಸೋಲುವಂಥವ್ರಿಗೆ ಕೊನೆಯ ಅಸ್ತ್ರ ಅಪಪ್ರಚಾರ. ಪ್ರತಿ ಚುನಾವಣೆಯಲ್ಲಿ ಮಾಡ್ತಾರೆ. ಆದರೆ ಇಂಥ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರದ ಈ ಮಟ್ಟದ ಚುನಾವಣೆಗಳಿಗೂ ಅಪಪ್ರಚಾರ ಒಳ್ಳೆಯದಲ್ಲ. ಆ ತಾಯಿ ಜಗನ್ಮಾತೆ ಲಕ್ಷ್ಮೀದೇವಿ ಸಮ್ಮುಖದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಜನ ಭಾಳ ಬುದ್ಧಿವಂತರಿದ್ದಾರೆ. ಇವತ್ತೇನು ಕೆ ಬೆಟ್ಟಳ್ಳಿ ಕ್ಷೇತ್ರದ ಪಂಚಾಯತಿ ನಮ್ಮ ಈ ಗ್ರಾಮಗಳಲ್ಲಿ ಇವತ್ತು ಏನು ಒಂದು ಸಂದೇಶ ಕೊಟ್ಟಿದ್ದಾರೆ, ಇದು ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ, ಇವತ್ತು ನಾನು ಭಾಳ ಸಂತೋಷದಿಂದ ಎಲ್ಲರನ್ನು ಅಭಿನಂದಿಸುವಂಥ ಕೆಲಸವನ್ನು ತಾಯಿ ಸನ್ನಿಧಿಯಲ್ಲೇ ಮಾಡಬೇಕು ಅಂತೇಳಿ ಬಂದು ತಾಯಿಗೆ ಪೂಜೆ ಸಲ್ಲಿಸಿ ಎಲ್ಲರನ್ನು ಅಭಿನಂದಿಸುವಂಥ ಕೆಲಸ ಮಾಡಿದ್ದಾರೆ. ಸರ್, ಈಗ 16